ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಈ ವರ್ಷ 2026ರಲ್ಲಿ ಅಧಿಕ ಮಾಸ ಬರುತ್ತೆ. ಇದು 3 ವರ್ಷಕ್ಕೊಮ್ಮೆ ಬರುತ್ತದೆ. ಇದು ಹೇಗೆ ಎಂದು ತಿಳಿಯೋಣ. ಇದು ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ. ಭೂಮಿಯು ಸೂರ್ಯನ ಸುತ್ತಲೂ 365 ದಿನ ಬೇಕಾಗುತ್ತೆ. ಅದು ಸೂರ್ಯಮಾನ ಕ್ಯಾಲೆಂಡರ್ ಪ್ರಕಾರ. ಹಾಗೆಯೇ ಚಾಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಚಂದ್ರ ಸೂರ್ಯನ ಸುತ್ತಲೂ 354 ದಿನಗಳು ಬೇಕು. ಇವೆರಡರ ವ್ಯತ್ಯಾಸ 1 ವರ್ಷಕ್ಕೆ 11 ದಿವಸಗಳಾಗುತ್ತೆ. 3 ವರ್ಷಕ್ಕೆ 33 ದಿನಗಳಾಗಿ ಒಂದು ಅಧಿಕ ಮಾಸ ಬರುತ್ತೆ. ಆದ್ದರಿಂದ 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಬಂದು ಆ ವರ್ಷ 13 ತಿಂಗಳುಗಳು ಇರುತ್ತದೆ. ಈ ಮಾಸದಲ್ಲಿ ವಿಷ್ಣುವಿನ ಆರಾಧನೆಯನ್ನು ಹೆಚ್ಚು ಮಾಡಬೇಕು. ಏಕೆಂದರೆ ಈ ಮಾಸಕ್ಕೆ ಅಧಿಪತಿ ವಿಷ್ಣು. ಇದನ್ನು ಪುರುಷೋತ್ತಮ ಮಾಸ ಅಥವಾ ಮಲಮಾಸ ಎಂದೂ ಸಹ ಕರೆಯುತ್ತಾರೆ. ಈ ಮಾಸ ಪುರುಷೋತ್ತಮ ಮಾಸವಾದ್ದರಿಂದ ಈ ತಿಂಗಳಲ್ಲಿ ವಿಷ್ಣು ಸಹಸ್ರನಾಮ ಪಠಣೆ, ಭಗವದ್ಗೀತೆ ಪಠಣೆ, ಪುಣ್ಯ ಕಾರ್ಯಗಳು, ವಿಷ್ಣುವಿನ ಭಜನೆಗಳು, ಸ್ತೋತ್ರಗಳು, ಪಠಣೆ, ಆರಾಧನೆ ಹೆಚ್ಚು ಮಾಡಬೇಕು. ಇದರಿಂದ ವಿಷ್ಣು ಭಗವಾನ್ ಸುಪ್ರೀತನಾಗಿ ಅಧಿಕ ಫಲಗಳನ್ನು ಕೊಡುತ್ತಾನೆ ಎಂದು ಶಾಸ್ತ್ರಗಳು ಹೇಳಿವೆ. ಈ ಮಾಸದಲ್ಲಿ ಧಾರ್ಮಿಕ ಕಾರ್ಯಗಳು ಹಾಗೂ ದೈವಿಕ ಪೂಜೆ ವ್ರತಗಳನ್ನು ಹೆಚ್ಚು ಮಾಡಬೇಕು. ಅಧಿಕ ಮಾಸದಲ್ಲಿ ಶುಭ ಕಾರ್ಯಗಳಾದ ಮದುವೆ, ಮುಂಜಿ, ಚೌಲ, ನಾಮಕರಣ, ಗೃಹ ಪ್ರವೇಶ, ಹೊಸ ಮನೆ ಖರೀದಿ ಇನ್ನು ಮುಂತಾದವುಗಳು ಯಾವುದನ್ನು ಮಾಡಬಾರದು. ಈ ಮಾಸದಲ್ಲಿ ದಾನ ಧರ್ಮ ಹೆಚ್ಚು ಮಾಡಿದರೆ 10 ಪಟ್ಟು ಹೆಚ್ಚು ಅಧಿಕ ಫಲಗಳನ್ನು ಪಡೆಯಬಹುದು ಎಂಬ ನಂಬಿಕೆ ಇದೆ. ದಾನಗಳನ್ನು ಹೆಚ್ಚಾಗಿ 33 ಸಂಖ್ಯೆಯಲ್ಲಿ ಕೊಡುತ್ತಾರೆ. ದೀಪದಾನ ತುಂಬ ಶ್ರೇಷ್ಠವಾದುದು. 33 ದೀಪಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದರೆ ಅತ್ಯಂತ ಶ್ರೇಷ್ಠವಾದ ಫಲ ದೊರೆಯುತ್ತದೆ. ದೀಪದಾನದಿಂದ ಜ್ಞಾನ, ವಂಶಾಭಿವೃದ್ಧಿ, ದಾರಿದ್ರ್ಯ ನಾಶವಾಗುತ್ತೆ. ಒಣಹಣ್ಣುಗಳು ಅಂದರೆ ಡ್ರೈ ಫ್ರೂಟ್ಸ್ ಯಾವುದೇ ಆಗಲಿ 33 ಸಂಖ್ಯೆಯಲ್ಲಿ ಬ್ಲೌಸ್ ಪೀಸ್ ಮತ್ತು ದಕ್ಷಿಣೆ ಸಹಿತ ದಾನ ಕೊಡುವುದು. ಅಪೂಪ ದಾನ ಕೊಡಬೇಕು. ಮಾಡಲಿಕ್ಕೆ ಆಗದಿದ್ದರೆ ಸಾಮಗ್ರಿಗಳಾದ ಅಕ್ಕಿ, ಬೆಲ್ಲ, ತುಪ್ಪ ಕೊಡಬೇಕು. ದಾನ ಮಾಡಲು ಶ್ರೇಷ್ಠವಾದ ದಿನಗಳು ಶುಕ್ಲ ಅಥವಾ ಕೃಷ್ಣ ಪಕ್ಷದ ದ್ವಾದಶಿ, ಹುಣ್ಣಿಮೆ ದಿನ, ಕೃಷ್ಣ ಅಥವಾ ಶುಕ್ಲ ಪಕ್ಷದ ನವಮಿ ಮತ್ತು ಚತುರ್ದಶಿ ದಿನ ತುಂಬ ಶ್ರೇಷ್ಠ. ಒಬ್ಬರು ಮುತ್ತೈದೆಗಾದರೂ ಮರದ ಬಾಗಿನ ಕೊಟ್ಟರೆ ಒಳ್ಳೆಯದು. ಅಡಿಕೆ ದೊನ್ನೆಯಲ್ಲಿ 33 ನಾಣ್ಯಗಳನ್ನು ದಾನ ಕೊಡುವುದು. ಅಂಬೆಗಾಲು ಕೃಷ್ಣನ ಸಮೇತ 33 ತುಳಸಿ ಗಿಡಗಳನ್ನು ಪೂಜೆ ಮಾಡಿ ನಂತರ ದಾನ ಕೊಡುವುದು. ಕಲ್ಲು ಸಕ್ಕರೆ ದಾನವು ಸಹ ದಕ್ಷಿಣೆ ಸಮೇತ ಕೊಡುವುದು ಶ್ರೇಷ್ಠ. ಕಜ್ಜಾಯ 33 ಕೊಟ್ಟರೆ ಅದರಲ್ಲಿ ರಂಧ್ರಗಳಿರುವಷ್ಟು ದಿನ ಸ್ವರ್ಗವಾಸ ಪ್ರಾಪ್ತಿ ಎಂದು ಶಾಸ್ತ್ರಗಳು ತಿಳಿಸಿದೆ. ಮುತ್ತೈದೆಯರು ಹುಣ್ಣಿಮೆಯೊಳಗೆ ದಾನ ಕೊಡುವುದು ಶ್ರೇಷ್ಠ. ಈ ವರ್ಷ 2026ರಲ್ಲಿ ಅಧಿಕ ಮಾಸವು ಮೇ ತಿಂಗಳ 17ರಂದು ಪ್ರಾರಂಭವಾಗಿ ಜೂನ್ 15ಕ್ಕೆ ಮುಕ್ತಾಯಗೊಳ್ಳುತ್ತದೆ. ಅಂದರೆ ಜ್ಯೇಷ್ಠ ಮಾಸದಲ್ಲಿ ಬರುತ್ತದೆ. ಅಧಿಕ ಜ್ಯೇಷ್ಠ ಮೊದಲು ಬರುತ್ತದೆ, ನಂತರ ನಿಜ ಜ್ಯೇಷ್ಠ ಬರುತ್ತದೆ. ಈ ಮಾಸದಲ್ಲಿ ಹೆಚ್ಚಾಗಿ ಆಧ್ಯಾತ್ಮಿಕ, ದೈವಿಕ, ಧಾರ್ಮಿಕ
ಕಾರ್ಯಗಳಿಗೆ ಮಾತ್ರ ಹೆಚ್ಚು ಒಲವು ಕೊಡಬೇಕು. ಸೂರ್ಯ ಪ್ರತಿ ತಿಂಗಳು ರಾಶಿಯನ್ನು ಬದಲಾಯಿಸುತ್ತಾನೆ. ಇದನ್ನೇ ಸಂಕ್ರಮಣ ಎಂದು ಕರೆಯುತ್ತಾರೆ. ಈ ತಿಂಗಳಲ್ಲಿ ಸೂರ್ಯ ಸಂಕ್ರಮಣವಾಗುವುದಿಲ್ಲ, ಅಂದರೆ ರಾಶಿ ಬದಲಾಯಿಸುವುದಿಲ್ಲ. ಆದ್ದರಿಂದ ಇದನ್ನು ಮಲಮಾಸ ಎಂದೂ ಸಹ ಕರೆಯುತ್ತಾರೆ. ನದಿ ಸ್ನಾನ ಮತ್ತು ಪವಿತ್ರ ಕ್ಷೇತ್ರಗಳ ದರ್ಶನ ಪುಣ್ಯಪ್ರದವಾಗಿದೆ. ಹೀಗೆ ಅಧಿಕ ಮಾಸ ತುಂಬ ಶ್ರೇಷ್ಠವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಮತ್ತೆ ಹೊಸ ವಿಚಾರದೊಡನೆ ಭೇಟಿಯಾಗೋಣ.